ಸ್ನೇಹಿತರೆ, ಪುರಾಣಗಳಲ್ಲಿ ಮಹಾಪತಿವ್ರತೆಯರ ಬಗ್ಗೆ ಉಲ್ಲೇಖವಿದೆ. ದ್ರೌಪದಿ, ಮಂಡೋದರಿ, ತಾರಾ, ಕುಂತಿ, ಸೀತೆ ಹೀಗೆ ಹಲವರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಅವರೆಲ್ಲರಿಗೂ ಮಾದರಿ ಅಂತಲೇ ಹೇಳಬಹುದಾದ, ಎಲ್ಲರಿಗಿಂತಲೂ ಶ್ರೇಷ್ಠಳಾದ ಒಬ್ಬ ಮಹಾಸತಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಭೂಮಿ ಬರದಿಂದ ತತ್ತರಿಸುತ್ತಿರುವಾಗ ತನ್ನ ಪಾತಿವ್ರತಾ ಶಕ್ತಿಯಿಂದ ಮಂದಾಕಿನಿ ನದಿಯನ್ನು ಭೂಮಿಗೆ ಹರಿಸಿದವರು ಇವರೇ. ವನವಾಸದ ಕಾಲದಲ್ಲಿ ಶ್ರೀರಾಮ ಸೀತೆಯರಿಗೆ ಚಿತ್ರಕೂಟದ ಆಶ್ರಮದಲ್ಲಿ ಆಶ್ರಯ ಇಟ್ಟವರು ಇದೇ ಅತ್ರಿ ಹಾಗೂ ಅನಸೂಯ ದಂಪತಿಗಳು. ಪತ್ನಿ ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು, ಪತಿಯ ಸೇವೆಯನ್ನು ಹೇಗೆ ನೆರವೇರಿಸಬೇಕು ಎಂಬುದನ್ನು ಮಾತೆ ಸೀತೆಗೆ ತಿಳಿಸಿಕೊಟ್ಟವರು ಇದೇ ಅನಸೂಯ. ಪತಿಯ ಸೇವೆ ಮಾಡುತ್ತಾ ಗಳಿಸಿದ ಶಕ್ತಿಯನ್ನು ಜನರ ಒಳಿತಿಗೆ ಬಳಸಿ ಮಹಾಸತಿ ಎಂಬ ಬಿರುದಿನ ಜೊತೆ ದೇವರ ಸಾಲಿನಲ್ಲಿ ನಿಲ್ತಾರೆ ಈ ಮಾತೆ. ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಮಾಡಿ ತನ್ನ ಎದೆಹಾಲು ಕುಡಿಸಿದವಳು ಇದೇ ಅನಸೂಯ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಮಹಾಸತಿಯ ಬಗ್ಗೆ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಹೇಗೆ ತನ್ನ ಮಕ್ಕಳಾಗಿ ಮಾಡಿಕೊಂಡರು ಎಂಬ ಬಗ್ಗೆ ತಿಳ್ಕೊಳ್ಳೋಣ. ಸರ್ವಜ್ಞ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೃಷ್ಟಿಯ ಆದಿಯಲ್ಲಿ ವಿಷ್ಣುವಿನ ನಾಭಿಯಿಂದ ಜನಿಸಿದ ಬ್ರಹ್ಮನಿಗೆ ಸೃಷ್ಟಿಯ ಜನನದ ಜವಾಬ್ದಾರಿ ನೀಡಲಾಗುತ್ತದೆ. ಬ್ರಹ್ಮನು ಸೃಷ್ಟಿಯ ಆರಂಭಕ್ಕೆಂದು ತನ್ನ ಮನಸ್ಸಿನ ಮೂಲಕ ಮಾನಸ ಪುತ್ರರಿಗೆ ಜನ್ಮ ನೀಡ್ತಾರೆ. ಸಪ್ತರ್ಷಿಗಳು, ಸ್ವಯಂಭುವಮನು, 4 ಜನ ಕುಮಾರರು, ನಾರದರು ಹಾಗೂ ಕರ್ದಮ ಮಹರ್ಷಿಗಳು ಇವರೆಲ್ಲರಿಗೂ ಸೃಷ್ಟಿಯಲ್ಲಿ ಭಾಗಿಯಾಗುವ ಕಾರ್ಯವನ್ನು ವಹಿಸಲಾಗುತ್ತದೆ. ತಂದೆಯ ಆಜ್ಞೆಯಂತೆ ಎಲ್ಲರೂ ಸೃಷ್ಟಿ ಕಾರ್ಯದಲ್ಲಿ ನಿರತರಾಗ್ತಾರೆ. ಕರ್ದಮ ಮಹರ್ಷಿಗಳು ಸೃಷ್ಟಿಯ ಜ್ಞಾನ ಪಡೆಯಲು ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುವಿನ ಕುರಿತು 10,000 ವರ್ಷಗಳು ಕಠಿಣ ತಪಸ್ಸನ್ನು ಕೈಗೊಳ್ತಾರೆ. ಸ್ನೇಹಿತರೆ, 10,000 ವರ್ಷಗಳು ಅಂದ ತಕ್ಷಣ ಆಶ್ಚರ್ಯಗೊಳ್ಬೇಡಿ, ಅದು ಸತ್ಯಯುಗ. ಅಲ್ಲಿನ ಜನರ ಆಯಸ್ಸು 1,00,000 ವರ್ಷಗಳು. ತಮ್ಮ ಆಯಸ್ಸಿನ 10% ಅವಧಿಯನ್ನು ಈ ತಪಸ್ಸಿನಲ್ಲೇ ಕಳೀತಾರೆ ಕರ್ದಮರು. ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ಆಕಾಶದಲ್ಲಿ ತನ್ನ ಗರುಡನ ಮೇಲೆ ಕಾಣಿಸಿಕೊಳ್ತಾರೆ. ಸೃಷ್ಟಿಯ ಆರಂಭಕ್ಕೆ ಸಲಹೆ ಕೇಳಿದಾಗ ಮಹಾವಿಷ್ಣು ಸ್ವಯಂಭುವ ಮನುವಿನ ಮಗಳಾದ ದೇವಾಹುತಿಯನ್ನು ಮದುವೆಯಾಗಲು ತಿಳಿಸುತ್ತಾರೆ ಹಾಗೂ ಅವರಿಂದ 9 ಮಕ್ಕಳ ಜನನವಾಗುವುದಾಗಿಯೂ ಅವರಿಂದ ನಿಮ್ಮ ಕೀರ್ತಿ 100 ಮಡಿಯಾಗುವುದೆಂದು ತಿಳಿಸುತ್ತಾರೆ. ಅದರಂತೆ ದೇವಾಹುತಿಯನ್ನು ವಿವಾಹವಾದ ಕರ್ದಮರು ಮೊದಲನೇದಾಗಿ ಕಪಿಲರನ್ನು ಮಗನಾಗಿ ಪಡೆಯುತ್ತಾರೆ. ನಂತರ 9 ಹೆಣ್ಣು ಮಕ್ಕಳನ್ನೂ ಪಡೆಯುತ್ತಾರೆ. ಅದರಲ್ಲಿ ಮೊದಲನೇ ಮಗಳೇ ಮಾತೆ ಅನಸೂಯ. ಇದರ ನಂತರ ನಾವೆಲ್ಲ ನಕ್ಷತ್ರವೆಂದು ಪೂಜಿಸುವ ಅರುಂಧತಿಯ ಜನನ ಹಾಗೂ ಉಳಿದವರು ಗತಿ, ಅವಿರ್ಭು, ಕಲಾ, ಖ್ಯಾತಿ, ಕ್ರಿಯಾ, ಶಾಂತಿ, ಶ್ರದ್ಧಾ ಇವರೆಲ್ಲರೂ ಸೃಷ್ಟಿಯ ಜನನಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದವರೇ. ಈಗ ವಿಷಯಕ್ಕೆ ಬರೋಣ. ಹೀಗೆ ಜನಿಸಿದ ಮಕ್ಕಳಲ್ಲಿ ಮೊದಲನೆಯವಳಾದ ಅನಸೂಯಾಳನ್ನು ಬ್ರಹ್ಮನ ಮತ್ತೊಬ್ಬ ಮಾನಸ ಪುತ್ರರಾದ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಅತ್ರಿ ಮಹರ್ಷಿಗಳೊಂದಿಗೆ ಮದುವೆ ಮಾಡ್ತಾರೆ. ಈ ದಂಪತಿಗಳು ಚಿತ್ರಕೂಟದ ತಮ್ಮ ಆಶ್ರಮದಲ್ಲಿ ಯಜ್ಞ ಹೋಮಗಳನ್ನು ಮಾಡುತ್ತಾ ಜನರ ಒಳಿತಿಗೆ ತಮ್ಮ ಜೀವನವನ್ನು ಸವೆಸುತ್ತಾ ಬದುಕುತ್ತಿರುತ್ತಾರೆ. ಅನಸೂಯಾದೇವಿಯು ತನ್ನ ಗಂಡನ ಸೇವೆ ಮಾಡುತ್ತಾ ಅವರ ಮಂತ್ರಗಳ ಬರವಣಿಗೆಗೆ, ಜ್ಞಾನ ಸಂಪಾದನೆಗೆ ನೆರವಾಗುತ್ತಾ ಆಶ್ರಮಕ್ಕೆ ಬಂದ ಅತಿಥಿಗಳಿಗೆ ಸೇವೆ ನೀಡುತ್ತಾ ಮಹಾಪತಿವ್ರತೆಯಾಗಿ ಸಾಕಷ್ಟು ಪ್ರಖ್ಯಾತಿಯನ್ನು, ಶಕ್ತಿಯನ್ನು ಗಳಿಸುತ್ತಾರೆ. ಒಮ್ಮೆ ನಾರದ ಮುನಿಗಳು ಕೈಲಾಸಕ್ಕೆ ಬರುತ್ತಾರೆ. ನಾರದರು ಅಂದರೆ ಗೊತ್ತಲ್ವಾ, ಏನಾದರೂ ವಿನೋದ ಇದ್ದೇ ಇರುತ್ತೆ, ಆದರೆ ಅದು ಲೋಕ ಕಲ್ಯಾಣಕ್ಕಾಗಿ. ಹೀಗೆ ಬಂದ ನಾರದರನ್ನು ಮಾತೆ ಪಾರ್ವತಿ ಸ್ವಾಗತಿಸಿ ತಿನ್ನಲು ಒಂದು ಸಿಹಿಯನ್ನು ಕೊಡ್ತಾರೆ. ತಿಂದ ಮೇಲೆ ಹೇಗಿದೆ ಅಂತ ಕೇಳಿದಾಗ ನಾರದರು ತುಂಬ ರುಚಿಯಾಗಿಯೇ ಇದೆ, ಆದರೆ ಅನಸೂಯಾದೇವಿ ಮಾಡಿದಷ್ಟು ರುಚಿ ಇಲ್ಲ ಎಂದು ಉತ್ತರಿಸುತ್ತಾರೆ. ಹಾಗೂ ಅನಸೂಯಾದೇವಿಯನ್ನು ಹೊಗಳುತ್ತಾ ಪತಿಯ ಸೇವೆ ಮಾಡುವುದರಲ್ಲಿ ನಿಮಗಿಂತಲೂ ಹೆಚ್ಚು ಹಾಗೂ ಮಹಾಶಕ್ತಿವಂತೆ, ಅತಿಥಿ ಸತ್ಕಾರದಲ್ಲಿ ತ್ರಿದೇವಿಯರಿಗಿಂತ ಒಂದು ಕೈ ಹೆಚ್ಚು ಎಂದು ತಿಳಿಸುತ್ತಾರೆ. ಆದಿಶಕ್ತಿಯಾದರೂ ದೇವಿ ಪಾರ್ವತಿ ಹೆಣ್ಣು. ಹೆಣ್ಣಿಗಿರುವ ಸಹಜ ಕುತೂಹಲ ಹಾಗೂ ಸ್ವಲ್ಪ ಈರ್ಷೆಯೂ ಉಂಟಾಗಿ ಮಹಾದೇವನಲ್ಲಿ ಅನಸೂಯೆಯ ಸತ್ವಪರೀಕ್ಷೆ ಮಾಡಬೇಕಾಗಿಯೂ, ಸಾಧ್ಯವಾದರೆ ಆಕೆಯ ಮಹಾಪತಿವ್ರತೆ ಎಂಬ ಬಿರುದನ್ನು ಹಾನಿಗೊಳಿಸಬೇಕಾಗಿಯೂ ಕೇಳಿಕೊಳ್ಳುತ್ತಾಳೆ. ನಾರದರ ವಿನೋದದ ಬಗ್ಗೆ ಅರಿವಿದ್ದ ಶಿವನು ಒಪ್ಪಿಕೊಂಡು ಆಶ್ರಮದತ್ತ ತಲುಪುತ್ತಾನೆ. ಹಾಗೆಯೇ ವೈಕುಂಠದಲ್ಲಿ ಲಕ್ಷ್ಮೀದೇವಿಯ ಹಾಗೂ ಸತ್ಯಲೋಕದಲ್ಲಿ ಮಾತೆ ಸರಸ್ವತಿಯ ಮನಸ್ಸನ್ನು ಕೆಡಿಸಿದ ನಾರದರು ಅವರ ಮನಸ್ಸಿನಲ್ಲೂ ಅನಸೂಯೆಯ ಬಗ್ಗೆ ಅಸೂಯೆ ಮೂಡುವಂತೆ ಮಾಡುತ್ತಾರೆ. ದೇವಿ ಲಕ್ಷ್ಮಿಯು ವಿಷ್ಣುವಿಗೆ ಏನಾದರೂ ಆಗಲಿ ಅನಸೂಯೆಯ ಚಾರಿತ್ರಕ್ಕೆ ಭಂಗ ತರಬೇಕಾಗಿ ಕೇಳಿಕೊಳ್ಳುತ್ತಾಳೆ. ಒಪ್ಪಿದ ಮಹಾವಿಷ್ಣುವು ಅತ್ರಿ ಅನಸೂಯಾದೇವಿಯವರ ಆಶ್ರಮದತ್ತ ಬರುತ್ತಾರೆ. ಅತ್ತ ಸರಸ್ವತಿ ಬ್ರಹ್ಮರದು ಇದೇ ಕತೆ. ಅದಕ್ಕೆ ಮಣಿದ ಬ್ರಹ್ಮದೇವರು ಆಶ್ರಮದತ್ತ ಬರುತ್ತಾರೆ. ತ್ರಿಮೂರ್ತಿಗಳು ಮೂವರು ಸನ್ಯಾಸಿಗಳ ವೇಷದಲ್ಲಿ
ಅತ್ರಿ ಮಹರ್ಷಿಗಳು ಇರದ ಸಮಯದಲ್ಲಿ ಅವರ ಆಶ್ರಮಕ್ಕೆ ಅತಿಥಿಗಳಾಗಿ ಬರುತ್ತಾರೆ. ಅತಿಥಿಗಳ ಸತ್ಕಾರದಲ್ಲೇ ಪರಮ ಸಂತೋಷವನ್ನು ಕಾಣ್ತಿದ್ದ ದೇವಿ ಅನಸೂಯ ಆ ಸನ್ಯಾಸಿಗಳನ್ನು ಸ್ವಾಗತಿಸಿ ಅವರನ್ನು ಕೂರಿಸಿ ಉಪಚರಿಸುತ್ತಾಳೆ. ಕೊನೆಗೆ ಊಟಕ್ಕೆ ಕುಳಿತ ಸನ್ಯಾಸಿಗಳಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಿದ್ದಾಳೆ. ಅದನ್ನು ನೋಡಿದ ಸನ್ಯಾಸಿಗಳ ವೇಷದಲ್ಲಿದ್ದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅದನ್ನು ತಿನ್ನೋ ಮನಸ್ಸಾಯಿತೇನೋ. ಆದರೆ ಅವರು ಬಂದ ಉದ್ದೇಶವೇ ಬೇರೆ ಅಲ್ಲವೇ? ಹುಸಿ ಕೋಪವನ್ನು ನಟಿಸಿ, ಹೀಗೆ ಬಡಿಸಿದರೆ ನಾವು ತಿನ್ನಲು ಸಾಧ್ಯವಿಲ್ಲ. ನಮ್ಮ ಪದ್ಧತಿಯಂತೆ ಬಡಿಸುವವರು ಸಂಪೂರ್ಣ ನಗ್ನಳಾಗಿ, ಅಂದರೆ ದೇಹದ ಮೇಲೆ ಒಂದೂ ಬಟ್ಟೆ ಇರದೆ ಬಡಿಸಬೇಕು. ಹಾಗಾದರೆ ಮಾತ್ರ ನಾವು ತಿನ್ನುತ್ತೇವೆ, ಇಲ್ಲವಾದರೆ ಈಗಲೇ ಇಲ್ಲಿಂದ ಹೊರಡುತ್ತೇವೆ ಎಂದು ತಿಳಿಸುತ್ತಾರೆ. ದೇವಿ ಅನಸೂಯೆಗೆ ಇದೊಂದು ಧರ್ಮ ಸಂಕಟ ಸ್ನೇಹಿತರೆ. ಒಪ್ಪಿಕೊಂಡರೆ ಪರಪುರುಷರ ಮುಂದೆ ನಗ್ನಳಾಗಿ ತನ್ನ ಪತಿಗೆ ಮಾತ್ರವೇ ಸೀಮಿತವಾದ ತನ್ನ ದೇಹವನ್ನು ಪ್ರದರ್ಶಿಸಿದಂತೆ. ಅದು ತನ್ನ ಪತಿಗೆ ಮಾಡುವ ದ್ರೋಹ, ತನ್ನ ಪತಿವ್ರತಾ ಧರ್ಮ ಪಾಲನೆಗೆ ಕಳಂಕ. ಒಪ್ಪದೇ ಹೋದರೆ ಅತಿಥಿಗಳ ಕೋಪಕ್ಕೆ ತುತ್ತಾಗುವ ಭಯ, ಗಂಡನ ಆಶ್ರಮ ನೀತಿಗೆ ವಿರುದ್ಧ, ಹಾಗೂ ಹಸಿದು ಬಂದ ಅತಿಥಿಗಳಿಗೆ ಕನಿಷ್ಠ ಹಸಿವನ್ನೂ ನೀಗಿಸದೆ ಹೊರಕಳಿಸಿದ ಕಳಂಕ ತನ್ನ ಪತಿಗೆ ತಾಗಿದರೆ ಅದು ಕೂಡ ಪತಿಗೆ ಮಾಡುವ ಅವಮಾನ ಹಾಗೂ ಪತಿದ್ರೋಹ. ಎರಡರಲ್ಲಿ ಯಾವುದೇ ಆಯ್ಕೆ ಮಾಡಿಕೊಂಡರೂ ತನ್ನ ಮಹಾಪತಿವ್ರತೆಯ ಹೆಸರಿಗೆ ಧಕ್ಕೆ. ಸ್ವಲ್ಪ ಯೋಚಿಸಿದ ದೇವಿ ಅನಸೂಯ ಅವರ ಬೇಡಿಕೆಯನ್ನು ಈಡೇರಿಸುವುದಾಗಿ ಒಪ್ಪುತ್ತಾಳೆ. ತ್ರಿಮೂರ್ತಿಗಳ ಲೀಲೆಗಿಂತ ಮಾತೆ ಅನಸೂಯೆಯ ಲೀಲೆ ವಿಶಿಷ್ಟವಾದುದು. ತನ್ನ ಗಂಡನ ಪಾದ ತೊಳೆದ ನೀರನ್ನು ಆ ಸನ್ಯಾಸಿಗಳ ಮೇಲೆ ಹಾಕುತ್ತಾ, ನಾನು ನನ್ನ ಗಂಡನ ಸೇವೆಯನ್ನು ಕೊಂಚವೂ ಲೋಪವಿಲ್ಲದೆ ಮಾಡಿದ್ದರೆ, ನನ್ನ ಪತಿಯ ಹೊರತಾಗಿ ಪರಪುರುಷರನ್ನು ಬಯಸದೇ ಇದ್ದದ್ದು ನಿಜವಾದರೆ, ಹಾಗೂ ಕಾಯ ವಾಚ ಮನಸ್ಸ ನನ್ನ ಪತಿದೇವರನ್ನೇ ತುಂಬಿಕೊಂಡಿದ್ದರೆ ಈಗಲೇ ಈ ಸನ್ಯಾಸಿಗಳು ಮಕ್ಕಳಾಗಿ ಬದಲಾಗಲಿ ಎಂದು ಹರಸುತ್ತಾಳೆ. ಮರುಕ್ಷಣದಲ್ಲೇ ತ್ರಿಮೂರ್ತಿಗಳು ಕುಳಿತ ಜಾಗದಲ್ಲಿ 3 ಹಸುಳೆಗಳು ಆಡುತ್ತಿದ್ದಾರೆ. ಜಗತ್ಪಾಲಕರು ಮಹಾಸತಿಯ ಮನೆಯಲ್ಲಿ ಏನೂ ಅರಿಯದ ಮುಗ್ಧ ಮಕ್ಕಳಾಗಿ ನಗುತ್ತಾ ನಲಿಯುತ್ತಿದ್ದಾರೆ. ಮಾತೆ ಅನಸೂಯ ನಗ್ನಳಾಗಿ ಒಬ್ಬೊಬ್ಬರಾಗಿ ಕೈಯಲ್ಲಿ ತೆಗೆದುಕೊಂಡು ಸಂತೋಷದಿಂದ ತನ್ನ ಎದೆಯ ಹಾಲನ್ನು ಕುಡಿಸುತ್ತಿದ್ದಾಳೆ. ತ್ರಿಮೂರ್ತಿಗಳು 6 ತಿಂಗಳ ಹಸುಳೆಗಳಾಗಿ ತಾಯಿಯ ಪ್ರೀತಿಯನ್ನು ಸವಿಯುತ್ತಿದ್ದಾರೆ. ಅನಸೂಯಾದೇವಿಯ ಮನೆಯ ಅಂಗಳದಲ್ಲಿ ಆಡಿ ನಲಿಯುತ್ತಿದ್ದಾರೆ. ದಿನಗಳು ಕಳೆದಂತೆ ಸೃಷ್ಟಿಯ ಪಾಲಕರಿಲ್ಲದೆ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ. ನಾರದರಿಂದ ವಿಷಯ ತಿಳಿದ ಸರಸ್ವತಿ, ಲಕ್ಷ್ಮೀ, ಪಾರ್ವತಿಯರು ತಾವೇ ಆಶ್ರಮಕ್ಕೆ ಧಾವಿಸಿ ಬರುತ್ತಾರೆ. ತಮ್ಮ ಪತಿಗಳ ಪಾಡನ್ನು ನೋಡಿ ದಿಗ್ಮೂಢರಾಗಿ ನಿಲ್ತಾರೆ. ಅಲ್ಲಿ ತ್ರಿಮೂರ್ತಿಗಳು ಅನಸೂಯೆಯ ಮಕ್ಕಳಾಗಿ ಅವಳ ಲಾಲನೆ ಪಾಲನೆಯಲ್ಲಿ ತಮ್ಮ ಅರಿವನ್ನೇ ಮರೆತು ಆಡುತ್ತಿರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅತ್ರಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದದ್ದೆಲ್ಲವನ್ನೂ ಕಂಡು ಅದರ ಸೂಕ್ಷ್ಮತೆಯನ್ನು ಅರಿತು ತಮ್ಮ ತಪಸ್ಸಿನ ಶಕ್ತಿಯಿಂದ ತ್ರಿಮೂರ್ತಿಗಳನ್ನು ಮತ್ತೆ ಮೊದಲಿನಂತೆ ಮಾಡುತ್ತಾರೆ. ತನ್ನ ಎದೆಯ ಹಾಲನ್ನು ಸವಿಯುತ್ತಾ ಜೋಗುಳ ಕೇಳುತ್ತಾ ತನ್ನ ಆಶ್ರಮದಲ್ಲಿ ಆಡುತ್ತಿದ್ದ ಮಕ್ಕಳು ತ್ರಿಮೂರ್ತಿಗಳು ಎಂದು ತಿಳಿದ ಅನಸೂಯೆಯ ಆನಂದಕ್ಕೆ ಎಣೆಯೇ ಇಲ್ಲ. ಹುಟ್ಟು ಸಾವು ಇರದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ದೇವಿ ಅನಸೂಯೆಯ ತಾಯಿ ವಾತ್ಸಲ್ಯವನ್ನು ಕಂಡು ಅವಳ ಗರ್ಭದಲ್ಲಿ ಜನಿಸಿ ತಾಯಿ ಪ್ರೀತಿಯನ್ನು ಅನುಭವಿಸುವ ಮನಸ್ಸಾಗುತ್ತದೆ. ಹಾಗಾಗಿ ಮುಂದೊಂದು ದಿನ ನಾವು 3 ನಿನ್ನ ಮಕ್ಕಳಾಗಿ ಜನಿಸುತ್ತೇವೆ ಎಂದು ವರವನ್ನು ನೀಡುತ್ತಾರೆ. ಕೊಟ್ಟ ವರದಂತೆ ದತ್ತಾತ್ರೇಯರಾಗಿ ಅತ್ರಿ ಅನಸೂಯ ದಂಪತಿಗಳಿಗೆ ಜನಿಸಿ ಸಾಂಖ್ಯಯೋಗವನ್ನು ಜಗತ್ತಿಗೆ ಸಾರುತ್ತಾರೆ.